ರಾಜ್ಯದಲ್ಲಿ ಸಾರಿಗೆ ಮುಷ್ಕರ ಆರಂಭ ಆಗಿ ಆಲ್ಮೋಸ್ಟ್ ಅರ್ಧ ದಿನ ಆಗ್ತಾ ಬಂತು. ಈ ಮಧ್ಯೆ ಸಾರಿಗೆ ನೌಕರರ ಮುಷ್ಕರಕ್ಕೆ ಅಲ್ಲಲ್ಲಿ ಸಮಸ್ಯೆಗಳಾಗ್ತಾ ಇದ್ದಾವೆ. ರಾಜ್ಯದಾದ್ಯಂತ ಬಸ್ಗಳು ಬಂದ್ ಆಗಿದೆ. ಮಧ್ಯಾಹ್ನ ಆದರೂ ಕೂಡ ಗೊಂದಲ ಮುಗಿದಿಲ್ಲ. ಮುಷ್ಕರ ನಡೀತಾ ಇದೆ. ಗೊಂದಲದಿಂದಾಗಿ ಹಲವೆಡೆ ಬಸ್ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಸಾರಿಗೆ ನೌಕರರ ಬೇಡಿಕೆ ಸಂಬಳ ಹೆಚ್ಚಳ, ಹಿಂಬಾಕಿ ವೇತನ ಆಗ್ರಹಿಸಿ ಈ ಮುಷ್ಕರ ನಡೀತಾ ಇರೋದು. ಹಲವು ಜಿಲ್ಲೆಗಳಲ್ಲಿ ಬಸ್ಸುಗಳು ರಸ್ತೆಗಿಳಿದಿಲ್ಲ, ಜನ ಪರದಾಡ್ತಾ ಇದ್ದಾರೆ. ನೌಕರರ ಮುಷ್ಕರದ ಮಧ್ಯೆ ಆಟೋ ಚಾಲಕರು ವಸೂಲಿಗಿಳಿದಿದ್ದಾರೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಹೇಗಾದರೂ ಮಾಡಿ ವ್ಯವಸ್ಥೆ ಮಾಡಿ ಅಂತ ಪ್ರಯಾಣಿಕರು ಕಿರಿಕ್ ಮಾಡ್ತಾ ಇದ್ದಾರೆ. ಜಗಳ ಆಗ್ತಾ ಇದೆ, ಆಕ್ರೋಶ ಕಾಣಿಸ್ತಾ ಇದೆ. ಖಾಸಗಿ ವಾಹನಗಳ ಮೊರೆ ಹೋಗಿದ್ದಾರೆ ಪ್ರಯಾಣಿಕರು. ಆದರೆ ಖಾಸಗಿ ವಾಹನಗಳು ಕೂಡ ಜನರನ್ನು ಸುಲಿಗೆ ಮಾಡ್ತಿದ್ದಾವೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ಇದರ ಸಮಸ್ಯೆಯ ತೀವ್ರತೆ ಹೆಚ್ಚಿದೆ. ಬೆಂಗಳೂರು ನಗರದಲ್ಲಿ ಮ್ಯಾನೇಜ್ ಮಾಡುವಂಥ ಪ್ರಯತ್ನಗಳನ್ನು ಸಾರಿಗೆ ಇಲಾಖೆ ಮಾಡ್ತಾ ಇದೆ. ಅಂದರೆ ಖಾಸಗಿ ಬಸ್ಸುಗಳನ್ನು ಬಳಸಿ, ಟಿಟಿಗಳನ್ನು ಬಳಸಿ ಮ್ಯಾನೇಜ್ ಮಾಡುವಂಥ ಕೆಲಸಗಳಾಗ್ತಾ ಇದೆ. ಮತ್ತು BMTC ಬಸ್ಸುಗಳು ನಿನ್ನೆಯಷ್ಟು ಇವತ್ತು ರಸ್ತೆಗೆ ಇಳಿಯದೇ ಇದ್ರೂ ಕೂಡ ಒಂದು ಹಂತಕ್ಕೆ ಪರಿಸ್ಥಿತಿಯನ್ನು ನಿಭಾಯಿಸುವಂಥ ಕೆಲಸಗಳಾಗ್ತಾ ಇದೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಕೆಲ ರೂಟುಗಳಲ್ಲಿ ಸರ್ಕಾರಿ ಬಸ್ಸುಗಳ ಏಕಸ್ವಾಮ್ಯ ಇರುತ್ತೆ. ಅಂಥ ಜಾಗದಲ್ಲಿ ಸಮಸ್ಯೆ ಆಗ್ತಾ ಇದೆ. ಅಂದರೆ ಒಂದು ರೂಟಲ್ಲಿ ಕೇವಲ ಸರ್ಕಾರಿ ಬಸ್ಸುಗಳು ಮಾತ್ರ ಓಡಾಡ್ತಿದೆ ಅಂತಂದರೆ ಆ ಜಾಗದಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಜನ ಒದ್ದಾಡುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಗ್ರಾಮೀಣ ಪ್ರದೇಶಗಳಲ್ಲಿ. ನಗರದಲ್ಲಿ ಬೇರೆ ಬೇರೆ ಪರ್ಯಾಯ ವ್ಯವಸ್ಥೆಗಳಿರೋದ್ರಿಂದ ಪರಿಸ್ಥಿತಿಯನ್ನು ನಿಭಾಯಿಸುವಂಥ ಕೆಲಸಗಳಾಗ್ತಾ ಇದೆ. ಅಲ್ಲಲ್ಲಿ ಜನ ಸರ್ಕಾರಕ್ಕೆ ಶಾಪ ಹಾಕ್ತಿದ್ದಾರೆ. ಸಾರಿಗೆ ಮುಷ್ಕರವನ್ನು ಸರಿಯಾಗಿ ನಿಭಾಯಿಸೋದಕ್ಕಾಗಿಲ್ಲ ಈ ಸರ್ಕಾರಕ್ಕೆ ಅಂತ ಕಿಡಿಕಾರ್ತಾ ಇದ್ದಾರೆ. ಬೇಕು ಬೇಕು ಅಂತ ಈ ಪರಿಸ್ಥಿತಿಯನ್ನು ತಂದು ಹಾಕಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ. ಇನ್ನು ಸಾರಿಗೆ ಮುಷ್ಕರದ ಎಫೆಕ್ಟ್ ಯಾವ ರೀತಿ ಇದೆ ಅನ್ನೋದನ್ನು ವಿವರಿಸೋದಕ್ಕೆ ನಮ್ಮ ಪ್ರತಿನಿಧಿಗಳು ರೆಡಿ ಇದ್ದಾರೆ. ಮೊದಲನೇದಾಗಿ ಮೈಸೂರಿನಿಂದ ರವಿ ಪಾಂಡವಪುರ, ದಾವಣಗೆರೆಯಿಂದ ಮಹದೇವ್, ಶೇಷಾದ್ರಿಪುರದಿಂದ ಗಣಪತಿ, ಜಯನಗರದಿಂದ ಅಂಕಿತಾ, ಅದೇ ರೀತಿ ಬೆಳಗಾವಿಯಿಂದ ಶ್ರೀಕಾಂತ್ ರೆಡಿ ಇದ್ದಾರೆ. ಮೊದಲಿಗೆ ಶೇಷಾದ್ರಿಪುರದ ಪರಿಸ್ಥಿತಿ ಹೆಂಗಿದೆ ಅನ್ನೋದನ್ನು ವಿವರಿಸ್ತಾರೆ ಗಣಪತಿ. ಅರ್ಧ ದಿನ ಆಗ್ತಾ ಬಂತು ಮುಷ್ಕರ ಶುರುವಾಗಿ. ಸದ್ಯ ಸ್ಥಿತಿ ಹೇಗಿದೆ? ಎಫೆಕ್ಟ್ ತಟ್ಟಿದೆಯಾ? ನಿಭಾಯಿಸೋದಕ್ಕೆ ಸಾಧ್ಯ ಆಗಿದೆಯಾ ರಾಜಧಾನಿಯಲ್ಲಿ? ಖಂಡಿತ ಎಲ್ಲೋ ಒಂದು ಕಡೆ ಈಗಲೂ ಕೂಡ ಗೊಂದಲ ಕೂಡ ಕ್ಲಿಯರ್ ಆಗಿಲ್ಲ. ನೇರವಾಗಿ ಹೇಳಬೇಕು ಅಂತಂದರೆ ಸಾರಿಗೆ ಮುಷ್ಕರ ನಿಜವಾಗ್ಲೂ ಕೂಡ ಜಂಟಿ ಕ್ರಿಯಾ ಸಮಿತಿಯವರು ಜಂಟಿಯಾಗಿ ತೆಗೆದುಕೊಂಡ್ರೋ ಅಥವಾ ಒಂಟಿಯಾಗಿ ತೆಗೆದುಕೊಂಡ್ರೋ ಅಂತ ಒಂದಷ್ಟು ಕುತೂಹಲ ಕೂಡ ಇದೆ. ಕಾರಣ ಏನು ಅಂತಂದರೆ ಒಂದಷ್ಟು ಸಮಿತಿಯ ಪದಾಧಿಕಾರಿಗಳು ನೇರವಾಗಿ ಕೂತಿರೋದನ್ನು ಕೂಡ ಗಮನಿಸ್ಬೋದು. ಅವರು ಈಗಾಗಲೇ ಒಂದಷ್ಟು ಸಭೆ ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿರುವಂಥದ್ದು. ಜೊತೆಗೆ ಅನಂತ್ ಸುಬ್ಬರಾವ್ ಅವರು ಕೂಡ ಈ ಸಭೆಗೆ ಬರಬೇಕಿತ್ತು, ಇನ್ನೂ ಕೂಡ ಬಂದಿಲ್ಲ. ಆದರೆ ಒಂದು ಕೋರ್ಟ್ನ ತೀರ್ಮಾನ ಏನಿದೆ, ಆ ಆದೇಶ ಏನಿದೆ, ಅದನ್ನು ಎದುರು ನೋಡ್ತಾ ಇರುವಂತಹ ಈ ಎಲ್ಲ ಪದಾಧಿಕಾರಿಗಳು ಆ ತೀರ್ಮಾನ ಬಂದ ಬಳಿಕ ನಾವು ಒಂದು ಸಭೆ ಸೇರಿ ಒಂದಷ್ಟು ಆದೇಶವನ್ನು ಹೊರಡ್ತೀವಿ ಅಂತ ಇಲ್ಲಿರುವಂತಹ ಪದಾಧಿಕಾರಿಗಳು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ. ಬಹುತೇಕ ಸಂಘಟನೆಯ ಪದಾಧಿಕಾರಿಗಳು ಈಗಾಗಲೇ ಶೇಷಾದ್ರಿಪುರಮಲ್ಲಿರುವಂತಹ ಈ ಸಂಘಟನೆಯ ಒಂದು ಕಚೇರಿಗೆ ಬಂದು ಕೆಲವೇ ಗಂಟೆಗಳಲ್ಲಿ ಸಭೆ ಕೂಡ ಆರಂಭಿಸಬೇಕಾಗತ್ತೆ. ಆದರೆ ಈ ಮುಷ್ಕರ ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಅನ್ನೋದು ಕೂಡ ಇದುವರೆಗೂ ಕೂಡ ಗೊಂದಲ ಆಗಿದೆ. ಯಾಕಂತಂದರೆ ಕೋರ್ಟ್ನ ಆದೇಶಗಳು ಬರಬೇಕು ಅನ್ನೋದು ಲೆಕ್ಕಾಚಾರದಲ್ಲಿ ಪದಾಧಿಕಾರಿಗಳು. ಆದರೆ ಜನಸಾಮಾನ್ಯರು ಕೂಡ ಈಗಾಗಲೇ ಬಸ್ಸಲ್ಲಿ ಓಡಾಡ್ತಾ ಇರುವಂಥದ್ದು, ಕೆಲ ಸಾರಿಗೆಗಳು ಈಗಾಗಲೇ ಸಂಚಾರ ಮಾಡ್ತಾ ಇದೆ. ಕೆಲವೊಂದು ಕಡೆ ಪ್ರಯಾಣಿಕರು ಎಲ್ಲೊಂದು ಕಡೆ ಗೊಂದಲದಲ್ಲಿ ಇದ್ದರೂ ಕೂಡ ಇಲ್ಲಿರುವಂಥ ಪದಾಧಿಕಾರಿಗಳು ಒಂದು ಸಭೆ ನಡೆಸಿ ನಮ್ಮ ತೀರ್ಮಾನವನ್ನು ಹೇಳ್ತೀವಿ, ಸರ್ಕಾರ ಕೂಡ ನಮ್ಮ ಒಂದಷ್ಟು ಬೇಡಿಕೆಗಳನ್ನು ಈಡೇರಿಸಬೇಕು, ಈ ನಿಟ್ಟಿನಲ್ಲಿ ನಮ್ಮ ಒಂದಷ್ಟು ಭರವಸೆಗಳಿದೆ. ಹೀಗಾಗಿ ಒಂದು ಕೋರ್ಟ್ ಆದೇಶ ಏನಿದೆ, ಜೊತೆಗೆ ಸರ್ಕಾರದ ಒಂದಷ್ಟು ತೀರ್ಮಾನ ಏನಿದೆ, ಈ ಎರಡರಲ್ಲೂ ಕೂಡ ಒಂದಷ್ಟು ಇಕ್ಕಟ್ಟಿನಲ್ಲಿ ಇಲ್ಲಿರುವಂತಹ ಪದಾಧಿಕಾರಿಗಳು ಸಿಲುಕಿರೋದಂತೂ ಸತ್ಯ. ಆದರೆ ಎಷ್ಟರ ಮಟ್ಟಿಗೆ ಇದು ಕಂಟಿನ್ಯೂ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಬೆಳಿಗ್ಗೆ 6 ಗಂಟೆಗೆ ಕರೆದಂತಹ ಈ ಬಂದ್ ಇನ್ನೂ ಕೂಡ ಮುಂದುವರ್ತಾ ಇರುವಂಥದ್ದು. ಆದರೆ ಇಲ್ಲಿರುವಂಥ ಪದಾಧಿಕಾರಿಗಳು ಸಭೆ ಮಾಡಬೇಕು ಅಂತ ಇದ್ದಾರೆ. ಪದಾಧಿಕಾರಿಗಳ ಸಭೆಯಲ್ಲಿ ಒಂದಷ್ಟು ಸಂಘಟನೆಗಳು ಕೂಡ ಬರಬೇಕಾಗಿದೆ. ಜೊತೆಗೆ ಪ್ರಮುಖವಾಗಿ ಅನಂತ್ ಸುಬ್ರಾವ್ ಅವರು ಕೂಡ ಬರಬೇಕು ಅಂತ ಈಗಾಗಲೇ ಹೇಳ್ತಾ ಇರುವಂಥದ್ದು. ಅವ್ರು ಇನ್ನೂ ಕೂಡ ಈ ಕಚೇರಿಗೆ ಕೂಡ ಆಗಮಿಸಿಲ್ಲ. ಅವರು ಬಂದ ಬಳಿಕ ಒಂದಷ್ಟು ಸಭೆ ಮಾಡಿ ಒಂದಷ್ಟು ತೀರ್ಮಾನ ಮಾಡಲಿಕ್ಕೆ ಈಗಾಗಲೇ ಪದಾಧಿಕಾರಿ
ಪದಾಧಿಕಾರಿಗಳು ತೀರ್ಮಾನ ಮಾಡಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಸಂಘಟನೆ ಒಂದಷ್ಟು ಪದಾಧಿಕಾರಿಗಳನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಇವತ್ತಿನ ಪ್ರತಿಭಟನೆ, ಇವತ್ತಿನ ಸಂಘಟನೆಗಳು ಎಷ್ಟರ ಮಟ್ಟಿಗೆ ನಿಮಗೆ ಬೆಂಬಲವನ್ನು ಕೊಡ್ತಾ ಇದೆ? 4 ನಿಗಮಗಳಲ್ಲಿ 3 ನಿಗಮಗಳಲ್ಲಿ 90% ಮುಷ್ಕರ ಯಶಸ್ವಿಯಾಗಿ ನಡೀತಾ ಇದೆ. ಬೆಂಗಳೂರು ನಗರ ಸಾರಿಗೆ ವಿಭಾಗದಲ್ಲಿ ಒಂದು 20-25% ವಾಹನಗಳು ಓಡಾಡ್ತಾ ಇದ್ದಾವೆ. ಸೊ ಅದರಿಂದ ಎಲ್ಲ ನೌಕರರು ಕೂಡ ತಮಗೆ ಏನು ಬೇಡಿಕೆ ಇತ್ಯರ್ಥ ಆಗಬೇಕು, ರಾಜ್ಯ ಸರ್ಕಾರ ಇತ್ಯರ್ಥ ಮಾಡಬೇಕು, ಆ ಇತ್ಯರ್ಥ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮುಷ್ಕರದಲ್ಲಿ ಮುಷ್ಕರ ಮುಂದುವರಿತಾ ಇದೆ. ಈಗ ಹೈಕೋರ್ಟ್ನ ತೀರ್ಪು ಏನಾಗ್ಬೋದು? ಅಕಸ್ಮಾತ್ ಆ ಹೈಕೋರ್ಟ್ ತೀರ್ಪು ನೆಗೆಟಿವ್ ಆಗಿ ಬಂದರೆ ನೀವು ಈ ಮುಷ್ಕರವನ್ನು ಇಲ್ಲಿಗೆ ಬಿಡ್ತೀರಾ? ಅದನ್ನು ನ್ಯಾಯಾಲಯದ ತೀರ್ಪು ಅಂತೇಳಿ ಹೇಳಲಿಕ್ಕೆ ಬರೋಲ್ಲ ಈಗ. ಯಾಕೆ ಅಂತೇಳಿದರೆ PIL ಹಾಕಿ ಯಾರೋ ಕೆಲವರು ಹಿತಾಸಕ್ತಿಯ ಹಿನ್ನೆಲೆಯಲ್ಲಿ PIL ಹಾಕಿದ್ದಾರೆ. ಆ PIL ಒಂದು ನೋಟಿಸನ್ನು ನಮಗೆ ಕೊಟ್ಟಿದ್ದಾರೆ ಅಂದರೆ ಇದು KSRTC ಸ್ಟಾಫ್ ಆ್ಯಂಡ್ ವರ್ಕರ್ ಫೆಡರೇಷನ್ ಕೊಟ್ಟಿದ್ದಾರೆ. ಅವರು ಇವತ್ತು ಅಪಿಯರ್ ಆಗ್ತಾ ಇದ್ದಾರೆ. ಸೊ ಅದು ಏನು ನಿರ್ದೇಶನ ಬರುತ್ತೆ ಅನ್ನೋದನ್ನು ನಾವು ಕಾಯ್ತಾ ಇದ್ದೀವಿ. ಆದರೆ ನಮ್ಮ ಬೇಡಿಕೆಯನ್ನು ಇತ್ಯರ್ಥ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರ. ಯಾರ್ದು? ರಾಜ್ಯ ಸರ್ಕಾರ. ಮಾನ್ಯ ಮುಖ್ಯಮಂತ್ರಿಗಳು ಬೇಡಿಕೆಯನ್ನು ಇತ್ಯರ್ಥ ಮಾಡಬೇಕು. ಈ ಡೈರೆಕ್ಷನ್ಸ್ ಕೊಡೋಕ್ಕೆ ಮುಂಚೆ ಕೂಡ ಅದ್ರಲ್ಲಿ ಭಾಳ ಸ್ಪಷ್ಟವಾಗಿ ಪ್ರೇಯರ್ ಮಾಡಿರೋರು ಕೇಳಿರೋದೇನು ಅಂದರೆ, ಸರ್ಕಾರದ ಜೊತೆ ಮಾತುಕತೆ ನಡೀತಾ ಇದೆ. ಸರ್ಕಾರದ ಜೊತೆ ಮಾತುಕತೆ ನಡೆಯೋದ್ರಿಂದ ಒಂದು ದಿವಸಕ್ಕೆ ಮಟ್ಟಿಗೆ ಅದನ್ನು ಮುಂದೂಡಿ ಅಂತಕ್ಕಂಥ ಪ್ರಶ್ನೆಯನ್ನು ತಂದಿದ್ದಾರೆ. ನಮ್ಮ ಜೊತೆ ಮಾತುಕತೆ ಆದ ನಂತರ ಮಾನ್ಯ ಮುಖ್ಯಮಂತ್ರಿಗಳ ಆ ಸಭೆ ವಿಫಲವಾಗಿದೆ, ನಮ್ಮ ಬೇಡಿಕೆ ಇತ್ಯರ್ಥ ಆಗಿಲ್ಲ. ಆದ್ದರಿಂದ ನಾವೇನು ಜುಲೈ 15ನೇ ತಾರೀಕು ಮುಷ್ಕರದ ನೋಟಿಸನ್ನು ಕೊಟ್ಟಿದ್ವಿ, ನೌಕರರಿಗೆ ಕರೆ ಕೊಟ್ಟಿದ್ವಿ, ಅದ್ರ ಪ್ರಕಾರ ಮುಷ್ಕರ ನಡೀತಾ ಇದೆ. ಈಗ CM ಕೊಡ್ಲಿಕ್ಕೆ ಆಗಲ್ಲ ಅನ್ನೋದು ಕೂಡ ನೇರವಾಗಿ ಹೇಳ್ತಾ ಇದ್ದಾರೆ. ವೇತನ CM ಕೊಡಲೇಬೇಕು, ಅದು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತೇಳಿದರೆ ಇದು 1958ನೇ ಇಸ್ವಿಯಿಂದ ಬಂದಿರತಕ್ಕಂಥ ಪರಂಪರೆಯನ್ನು ಮಾನ್ಯ CM ಅವರು ಮುರಿಲಿಕ್ಕಾಗಲ್ಲ. ಯಾಕೆ ಅಂತೇಳಿದರೆ 4 ವರ್ಷಕ್ಕೊಂದು ಸಲ ವೇತನ ಪರಿಷ್ಕರಣೆ ಆಗಬೇಕು ಅಂತೇಳಿ 2P ಸೆಟ್ಲ್ಮೆಂಟ್ ಮೂಲಕ ಬಂದಿದೆ. ಅದು ಬಂದು 1/1/20ರಿಂದ ನಮಗೆ ಜಾರಿ ಕೊಟ್ಟಿದ್ದಾರೆ. ಅದರ ಅರ್ಥ ಏನು? 1/1/20ರಿಂದ 31/12/2023ಕ್ಕೆ ಏನು ಹೆಚ್ಚಳ ಮಾಡಿರ್ತಕ್ಕಂಥ ಅವಧಿ ಮುಕ್ತಾಯ ಆಗಬೇಕು. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು 1/3/23 ಅನ್ನುವಂಥ ಅಂಶವನ್ನು ಹೇಳ್ತಾ ಇದ್ದಾರೆ. ಕೊನೆಯದಾಗಿ ನೀವು ಏನು ಮಾಡಬೇಕು ಅಂದ್ಕೊಳ್ಳಿ, ಸಭೆ ಮಾಡಿ ನಿಮ್ಮ ಅಂತಿಮ ತೀರ್ಮಾನ ಏನಾಗಿರುತ್ತೆ? ಹೀಗೆ ಮುಂದುವರಿಸ್ತೀರಾ? ಜನಗಳಿಗೆ ಒಂದಷ್ಟು ಗೊಂದಲದಲ್ಲಿದ್ದಾರೆ. ನಿಮ್ಮ ಸಾರಿಗೆ ನಿಗಮದ ನೌಕರರು ಬಸ್ಗೆ ಹೋಗಬೇಕು ಅಥವಾ ಬೇಡವನ್ನೋ ಗೊಂದಲದಲ್ಲಿದ್ದಾರೆ. ಇದಕ್ಕೆಲ್ಲ ಏನು ಹೇಳ್ತೀರಾ? ಈ ಸರ್ಕಾರ ಕಾರಣ ಇದಕ್ಕೆ. ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರು, ರಾಜ್ಯ ಸರ್ಕಾರ ಕಾರಣ. ಸೊ ನಾವು ಗೊಂದಲವನ್ನು ಮೂಡಿಸ್ತಾ ಇಲ್ಲ. ನಾವು ಮುಷ್ಕರವನ್ನು 100ಕ್ಕೆ 100 ಯಶಸ್ವಿಯಾಗಿ ನೌಕರರನ್ನು ನಡೆಸಿ ಅಂತಕ್ಕಂಥ ಮನವಿಯನ್ನು ನಾವು ಮಾಡ್ತಾ ಇದ್ದೀವಿ. ಇವಿಷ್ಟು ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳ ಮಾತು. ಅಂದರೆ ಅವರು ಯಾವುದೇ ಕಾರಣಕ್ಕೂ ಕೂಡ ನಾವು ಮುಷ್ಕರವನ್ನು ನಿಲ್ಲಿಸಲ್ಲ. ಹೈಕೋರ್ಟ್ನ ಒಂದಷ್ಟು ಆದೇಶಗಳೇನಿದೆ ಅದನ್ನು ಕೂಡ ಎದುರು ನೋಡ್ತಾ ಇದ್ದೀವಿ. ಆದರೆ ಇದಕ್ಕೆಲ್ಲವೂ ಕಾರಣ ಸರ್ಕಾರ ಅಂತ ನೇರವಾಗಿ ಒಂದು ಆರೋಪವನ್ನು ಮಾಡ್ತಾರೆ. ರಕ್ಷತ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.